ಸ್ನೇಹಿತರೆ, ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಬರೋಬ್ಬರಿ 30 ಕೋಟಿಗೂ ಅಧಿಕ ಹಣವನ್ನ ದಾನ ಮಾಡ್ತಾರೆ. ಯಾರೋ ಅಂಬಾನಿ, ಬಿಲ್ ಗೇಟ್ಸ್ ಅಲ್ಲ. ಅವ್ರು ದಾನ ಮಾಡೋದು 30 ಕೋಟಿ, 30 ರೂಪಾಯಿಗಿಂತನೂ ಕಮ್ಮಿ ಅವರಿಗೆ, ಚಿಲ್ಲರೆ ಅವರಿಗೆ. ಇವರು ಅಂಬಾನಿ ಅಲ್ಲ, ಇವರು ಬಡವರು, ಬಿಲಿಯನಿಯರೇ ಅಲ್ಲ. ಇವರು ತಿಂಗಳ ಸಂಬಳಕ್ಕೆ ದುಡಿಯೋ ಒಬ್ಬ ಸಾಮಾನ್ಯ ಲೈಬ್ರರಿ ನೌಕರ. ತನ್ನ ಇಡೀ ಜೀವಮಾನದ ಸಂಪಾದನೆ, ರಿಟೈರ್ಮೆಂಟ್, ಪೆನ್ಷನ್, ಪಿತ್ರಾರ್ಜಿತ ಆಸ್ತಿ ಎಲ್ಲವನ್ನ ಬಡವರಿಗಾಗಿ ಬರೆದು ಕೊಟ್ಟ ಅಪರೂಪದ ಜೀವ. ಒಂದ್ಸಲಿ ಅಲ್ಲ, ಬದುಕಿರೋದೇ ದುಡಿದು ಬೇರೆಯವ್ರನ್ನ ಸಾಕಕ್ಕೆ. ಇವರು ದುಡಿಯೋದು, ಗಳಿಸೋದು, ದಾನ ಮಾಡೋದು, ದುಡಿಯೋದು, ಗಳಿಸೋದು, ದಾನ ಮಾಡೋದು. ಇಂಥ ಒಳ್ಳೆ ಮನುಷ್ಯ. ಇವರಿಗೊಂದು ಪ್ರಶಸ್ತಿ ಕೊಡೋಣ ಅಂತ ಪ್ರಶಸ್ತಿ ಕೊಟ್ರೆ ಆ ದುಡ್ಡನ್ನು ದಾನ ಮಾಡೋದ? ಇಂಥವ್ರು ಸಿಗ್ತಾರ ನಿಮಗೆ? ಈಗಿನ ಕಾಲದಲ್ಲಿ ಸಿಗ್ತಾರೆ, ಸಿಕ್ಕಿದ್ದಾರೆ, ಇದಾರೆ, ಭಾರತದಲ್ಲೇ ಇದ್ದಾರೆ. ಕೋಟ್ಯಂತರ ರೂಪಾಯಿ ದುಡ್ಡನ್ನು ಇಟ್ಕೊಂಡು ಆರಾಮಾಗಿರ್ಬೋದಾಗಿದ್ರು ಕೂಡ ಎಲ್ಲಾ ದಾನ ಮಾಡಿ ಆಮೇಲೆ ಹೊಟ್ಟೆಪಾಡಿಗೆ ಹೋಟೆಲ್ನಲ್ಲಿ ಸರ್ವರ್ ಆಗಿ, ಲಾಂಡ್ರಿಗಳಲ್ಲಿ ಬಟ್ಟೆ ಒಗೆಯೋರಾಗೆಲ್ಲ ದುಡಿದು ಸ್ವಂತ ಮನೆನೂ ಮಾಡ್ಕೊಳ್ದೆ, ರೈಲ್ವೆ ಸ್ಟೇಷನ್ ಫುಟ್ಪಾತ್ ಮೇಲೆಲ್ಲ ಮಲಗಿದ್ರು ಇವರು. ಆದ್ರೂ ದಾನ ಮಾಡುವ ಗುಣವನ್ನ ಬಿಡ್ಲಿಲ್ಲ. ಇವರನ್ನ ಶತಮಾನದ ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿ ಬಿರುದು ಕೂಡ ಕೊಡಲಾಗಿದೆ. ವಿಶ್ವಸಂಸ್ಥೆ ಗುರುತಿಸಿ 20ನೇ ಶತಮಾನದ ಅತ್ಯುನ್ನತ ವ್ಯಕ್ತಿಗಳಲ್ಲಿ ಒಬ್ಬರು ಅಂತ ಹೇಳಿ ಪರಿಗಣಿಸಿದೆ ಅವ್ರನ್ನ. ಹಾಗಿದ್ರೆ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ರಿಚೆಸ್ಟ್ ಪೂರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಜಗತ್ ಪ್ರಸಿದ್ಧರಾಗಿರೋ ಪಾಲೆಂ ಕಲ್ಯಾಣ ಸುಂದರಂ ಅವರ ಕಥೆಯನ್ನ ಲೀಡರ್ ಎಪಿಸೋಡ್ನಲ್ಲಿ ನೋಡ್ತಾ ಹೋಗೋಣ. ಯಾರಿವರು ಕಲ್ಯಾಣ ಸುಂದರಂ? ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇವರೇ ಪಾಲೆಂ ಕಲ್ಯಾಣ ಸುಂದರಂ. ನೋಡೋಕೆ ಸಾದಾ ಬಿಳಿ ಅಂಗಿ, ಬಿಳಿ ಪಂಚೆ, ಹೆಗಲಿಗೊಂದು ಬ್ಯಾಗು, ಮುಖದಲ್ಲೊಂದು ಸಣ್ಣ ನಗು. ನೋಡಿದ ತಕ್ಷಣ ಇವರೊಬ್ಬ ಸಾಮಾನ್ಯ ಹಳ್ಳಿ ಮನುಷ್ಯ, ಪಾಪದ ವ್ಯಕ್ತಿ ಅಂತ ಅನಿಸ್ಬೋದು ನಿಮಗೆ. ಹೌದು, ತುಂಬಾ ಪಾಪದ ವ್ಯಕ್ತಿನೇ, ತುಂಬಾ ಪುಣ್ಯದ ಕೆಲಸ ಮಾಡಿರೋ ಪಾಪದ ವ್ಯಕ್ತಿ ಇವರು. ಆದರೆ ಇವರು ಮಾಡಿರೋದು ಜಗತ್ತೇ ತಿರುಗಿ ನೋಡುವಂತ ಕೆಲಸ. ಇವರು ಹುಟ್ಟಿದ್ದು 1940ರಲ್ಲಿ ತಮಿಳುನಾಡಿನ ತಿರುನಲ್ವೇಲಿ ಜಿಲ್ಲೆಯ ಮೆಲಕಾವೇರಿ ಕುಲಂ ಅನ್ನೋ ಒಂದು ಸಣ್ಣ ಗ್ರಾಮದಲ್ಲಿ. ಚಿಕ್ಕ ಹುಡುಗನಾಗಿದ್ದಾಗಲೇ ತನ್ನ ತಂದೆಯನ್ನ ಕಳ್ಕೊಂಡ್ರು. ಆಮೇಲೆ ತಾಯಮ್ಮಲ್ ಒಬ್ಬಂಟಿಯಾಗಿ ಕಷ್ಟಪಟ್ಟು ಮಗನನ್ನ ಬೆಳೆಸಿದ್ರು. ಅವರ ಮಗನನ್ನ ಬೆಳೆಸ್ತಾ ಒಂದು ಮಾತನ್ನ ಹೇಳಿದ್ರು, ಯಾವಾಗೆಲ್ಲ ನಿನ್ನ ಕೈಲಾಗುತ್ತೋ ಆವಾಗ ಬೇರೆಯವರಿಗೆ ಸಹಾಯ ಮಾಡು ಮಗನೇ ಅಂತ. ಈ ಮಾತು ಕಲ್ಯಾಣ ಸುಂದರಂ ಅವರ ಜೀನ್ಗಳಲ್ಲಿ, ದೇಹದ ಮನಸ್ಸಿನ ಕಣಕಣಗಳಲ್ಲೂ ಕೂಡ ಒಂಥರ ಶಾಶ್ವತವಾಗಿ ಕೋಡಾಗ್ಬಿಡ್ತು. ಅದು ಅವರ DNA ಭಾಗ ಆಯಿತು. ಅದು ಅವರ ಬಾಲ್ಯದ ದಿನಗಳು ಸ್ನೇಹಿತರು ತುಂಬಾ ಕಷ್ಟ ಇತ್ತಲ್ವಾ. 1940-50ರ ಕಾಲಘಟ್ಟ ಅಂದ್ರೆ ನಿಮಗೆ ಗೊತ್ತು ಹೇಗಿರುತ್ತೆ ಅಂತ ಹೇಳಿ. ಅವತ್ತು ಸರಿಯಾದ ರಸ್ತೆಗಳಿರಲಿಲ್ಲ, ವಿದ್ಯುತ್ ಇರಲಿಲ್ಲ ದೇಶದ ಬಹುತೇಕ ಕಡೆ, ಒಂದು ಸಣ್ಣ ಕಿರಾಣಿ ಅಂಗಡಿ ಕೂಡ ಅಲ್ಲಿರಲಿಲ್ಲ. ಅಂಥದ್ರಲ್ಲೂ ಕಲ್ಯಾಣ ಸುಂದರಂ ಶಾಲೆಗೆ ಹೋಗ್ತಾ ಇದ್ರು. 10 ಕಿಲೋಮೀಟರ್ ಹೋಗ್ತಾ 10 ಕಿಲೋಮೀಟರ್ ಬರ್ತಾ ನಡ್ಕೊಂಡು ಹೋಗಿ ಬರ್ತಾ ಇದ್ರು. ಆದರೆ ಎಷ್ಟೇ ಕಷ್ಟ ಇದ್ರೂ ಓದೋದನ್ನು ಅವರು ನಿಲ್ಲಿಸಲಿಲ್ಲ. ಬರೀ ಓದು ಅಷ್ಟೇ ಅಲ್ಲ, ಅಂಥದ್ದೇನು ದೊಡ್ಡ ಲೋಕಜ್ಞಾನ ಇಲ್ಲದ ವಯಸ್ಸಲ್ಲಿ, ಅಂದರೆ 14 ವರ್ಷ ಇರ್ಬೋದು, ಆಗಲೇ ಕೈಲಾದಷ್ಟು ಸಹಾಯ ಬೇಕಾಗಿರೋರಿಗೆ ಸಹಾಯ ಮಾಡಬೇಕು ಅನ್ನೋ ಮೆಂಟಾಲಿಟಿಯನ್ನು ಹೊಂದಿದ್ರು. ತನ್ನ ಊರಲ್ಲಿ ಆರ್ಥಿಕ ಸಂಕಷ್ಟದಿಂದ ಶಾಲೆ ಬಿಟ್ಟ ಮಕ್ಕಳ ಖರ್ಚಿಗೆ ತಾನೇ ಹಣ ಕೊಟ್ಟು ಅವರೂ ಕೂಡ ತನ್ನೊಂದಿಗೆ ಶಾಲೆಯ ಮೆಟ್ಟಿಲು ಹತ್ತೋಕೆ ಹೆಲ್ಪ್ ಮಾಡಿದ್ರು. ಅವರ ಪುಸ್ತಕ, ಬಟ್ಟೆ ಎಲ್ಲವನ್ನ ತನ್ನ ಸ್ವಂತ ಖರ್ಚಿನಿಂದ ಒದಗಿಸ್ಕೊಟ್ರು. ಮುಂದೆ ಬಹಳ ಕಷ್ಟಪಟ್ಟು ಓದಿ ಇತಿಹಾಸ ಮತ್ತು ಸಾಹಿತ್ಯದಲ್ಲಿ MA ಕೂಡ ಮಾಡಿದ್ರು. ಮಡ್ರಾಸ್ ಯೂನಿವರ್ಸಿಟಿಯಲ್ಲಿ ಲೈಬ್ರರಿ ಸೈನ್ಸ್ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಹೊರಹೊಮ್ಮಿದ್ರು. ನಂತರ ತೂತುಕುಡಿ ಜಿಲ್ಲೆಯ ಶ್ರೀ ವೈಕುಂಠಂನಲ್ಲಿರೋ ಕುಮಾರ ಗುರುಪರ ಆರ್ಟ್ಸ್ ಕಾಲೇಜಿನಲ್ಲಿ ಲೈಬ್ರರಿಯನ್ನಾಗಿ ಕೆಲಸಕ್ಕೆ ಸೇರಿದ್ರು. ಇಲ್ಲಿ ಕಲ್ಯಾಣ ಸುಂದರಂ ತಮ್ಮ ಕೈಗೆ ಮೊದಲ ಸಂಬಳ ಬರ್ತಿದ್ದ ಹಾಗೆ ಒಂದು ಗಟ್ಟಿ ನಿರ್ಧಾರ ಮಾಡಿದ್ರು. ಅದೇನು ಅಂದರೆ, ಪ್ರತಿ ತಿಂಗಳು ಬರುವ ತನ್ನ ಪೂರ್ತಿ ಸಂಬಳವನ್ನ ಬಡ ಮಕ್ಕಳು ಹಾಗೂ ಅನಾಥರಿಗಾಗಿ ದಾನ ಮಾಡೋದು. ಅಚ್ಚರಿ ಅಂದ್ರೆ, ಇವರ ಈ ನಿರ್ಧಾರ ಬರೀ 2-3 ವರ್ಷ ಅಲ್ಲ, ಬರೋಬ್ಬರಿ 35 ವರ್ಷಗಳ ಕಾಲ ನಿರಂತರವಾಗಿ ಮುಂದುವರಿತು. 3 ದಶಕಗಳ ಕಾಲ ಅದೇ ಕಾಲೇಜಲ್ಲಿ ಕೆಲಸ ಮಾಡಿದ್ರು. ಬರೀ ಪುಸ್ತಕಗಳನ್ನು ಜೋಡಿಸೋದಲ್ಲ, ಆ ಪುಸ್ತಕಗಳಲ್ಲಿದ್ದ ಜ್ಞಾನವನ್ನ ತಮ್ಮ ಬದುಕಿನುದ್ದಕ್ಕೂ ಅಳವಡಿಸ್ಕೊಂಡ್ರು, ಓದಿ ಓದಿ ಓದಿ. ಆದರೂ ಈ ಮನುಷ್ಯಂಗೆ ಸ್ವಂತ ಮನೆ ಇಲ್ಲ, ಮಲಗೋಕೆ ಸರಿಯಾದ ಮಂಚ ಇಲ್ಲ. ಹಾಗಂತೇನು ದುಡಿದಿದ್ದೆಲ್ಲ ಕುಡಿದು ಬಿಸಾಕಿದ್ರ, ವೇಸ್ಟ್ ಮಾಡಿದ್ರ? ದುಡ್ಡೆಲ್ಲೋಯ್ತು? 35 ವರ್ಷದ ಸರ್ವಿಸ್ನಲ್ಲಿ ಒಮ್ಮೆನೂ ತಮಗಾಗಿ ಸಣ್ಣ ಸೈಟ್ ಕೂಡ ಮಾಡ್ಕೊಂಡಿಲ್ಲ ಇವರು. ದುಡ್ಡೆಲ್ಲೋ ಹೋಯ್ತು? ದುಡ್ದಿದ್ದೆಲ್ಲ ಮತ್ತೆ ಏನು ಮಾಡಿದ್ರು ಇಷ್ಟು ಬಡವಾಗಿರಕ್ಕವರು? ಸ್ನೇಹಿತರೆ, ದಾನ ಮಾಡಿದ್ರು ಅಷ್ಟೇ ಎಲ್ಲವನ್ನ. ನೋಡಿ, ಒಂದು ಐತಿಹಾಸಿಕ ಘಟನೆ 1962ರ ಇಂಡೋ ಚೈನಾ ಯುದ್ಧ. ಆ ಯುದ್ಧದ ಟೈಮ್ನಲ್ಲಿ ದೇಶಕ್ಕೆ ಹಣಕಾಸು ಸಹಾಯ ಮಾಡೋಕ್ಕೆ ಅಂತೇಳಿ ಪ್ರಧಾನಿ ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ರಕ್ಷಣಾ ನಿಧಿಗೆ ದೇಣಿಗೆ ಕೊಡಿ ಅಂತ ಜನರಿಗೆ ಕರೆ ಕೊಟ್ಟರು. ಆಗ ತುಂಬ ಜನ ಭಾರತೀಯರು ದಾನ ಕೊಟ್ಟರು. ಆದರೆ ಕಲ್ಯಾಣ ಸುಂದರಂ ಅವ್ರು ಏನು ಮಾಡಿದ್ರು ಗೊತ್ತಾ?
ತಮಿಳುನಾಡಿನ ಆಗಿನ ಮುಖ್ಯಮಂತ್ರಿಯಾಗಿದ್ದ ಅಂದಿನ ಹಿರಿಯ ಕಾಂಗ್ರೆಸ್ ನಾಯಕ ಕೆ ಕಾಮರಾಜ್ ಅವರನ್ನ ಮೀಟ್ ಆಗಿ ತಮ್ಮ ಬಳಿ ಹಣವಿಲ್ಲದ ಕಾರಣ ತಮ್ಮ ಕೊರಳಲ್ಲಿದ್ದ ಚಿನ್ನದ ಚೈನನ್ನು ತೆಗೆದು ಕಾಮರಾಜ್ ಅವರ ಕೈ ಕೊಟ್ಟರು. ಇದನ್ನು ಕಂಡು ಅಚ್ಚರಿಗೊಂಡ ಕಾಮರಾಜ್ ಅವರು ಪ್ರಖ್ಯಾತ ಆನಂದ ವಿಕಟನ್ ಮ್ಯಾಗಝಿನ್ನಲ್ಲಿ ಈ ಅಂದು ಯುವಕ ಇವರು ಅವರ ತ್ಯಾಗದ ಬಗ್ಗೆ ಒಂದು ಆರ್ಟಿಕಲ್ಲೇ ಬರೆಸಿದ್ರು. CM ಇಲ್ಲಿ ಕಲ್ಯಾಣ ಸುಂದರಂ ಅವರು ತಮ್ಮ ಸ್ವಂತ ಅಗತ್ಯಗಳಿಗಿಂತ ಬೇರೆಯವರ ಅಗತ್ಯಕ್ಕೆ ಬದುಕುಬಿಟ್ರು. ತನ್ನದೇ ಒಂದು ಸ್ವಂತ ಸಂಸಾರ, ಮಕ್ಕಳು ಅಂತ ಆಗಿಬಿಟ್ರೆ ಯಾರಿಗೂ ಸಹಾಯ ಮಾಡೋಕ್ಕಾಗಲ್ಲ ಅಂಥೇಳಿ ಯೋಚನೆ ಮಾಡಿ ಜೀವನ ಪೂರ್ತಿ ಮದುವೆನೇ ಆಗದೆ ಇರೋಕೆ ಡಿಸೈಡ್ ಮಾಡಿದ್ರು. ನನ್ನ ಸಮಾಜವೇ ನನ್ನ ಕುಟುಂಬ ಅಂತ ಬದುಕಿದ್ರು. ತಮಗೆ ಬರ್ತಾ ಇದ್ದ ₹1 ಕೂಡ ಕಲ್ಯಾಣ ಸುಂದರಂ ಇಟ್ಕೊಳ್ತಾ ಇರಲಿಲ್ಲ. ತಮ್ಮ ತಾತನಿಂದ ಬಂದಿದ್ದ ಕೋಟ್ಯಂತರ ರೂಪಾಯಿ ಬೆಲೆ ಬಾಳೋ ಪಿತ್ರಾರ್ಜಿತ ಆಸ್ತಿಯನ್ನ ಮಾರಿ ಆ ಹಣವನ್ನು ಇಟ್ಕೊಳ್ಳದೆ ಬಡವರ ಕಲ್ಯಾಣಕ್ಕೆ ಬಳಸಿದ್ರು. 1998ರಲ್ಲಿ ನಿವೃತ್ತಿ ಆದ್ಮೇಲೆ ಬಂದ ₹10 ಲಕ್ಷ ಪೆನ್ಷನ್ ಹಣ ₹1 ಉಳಿಸ್ಕೊಳ್ಳದೆ ಅನಾಥ ಆಶ್ರಮಗಳಿಗೆ ಅದನ್ನು ದಾನ ಮಾಡಿದ್ರು. ಅತಿ ಶ್ರೀಮಂತರು ಮಾಡೋ ದೊಡ್ಡ ವಿಚಾರ ಅಲ್ಲ. ಅತಿ ಶ್ರೀಮಂತರು ತಮ್ಮ ಒಟ್ಟು ಆದಾಯದ 1% 2% ಕೂಡ ಮಾಡಲ್ಲ ಫಿಲಾಂಥ್ರಪಿಗೆ. ಕನಿಷ್ಠ ಮೂಲ ಸೌಕರ್ಯಗಳನ್ನು ಬಳಸದೆ ಸಿಂಪಲ್ ಆಗಿ ಬದುಕೋ ಈ ವ್ಯಕ್ತಿ 100% ಆದಾಯ ಬರೀ ದಾನ ದಾನ ದಾನ. ಇವರ ಸೇವೆ ತಮಿಳುನಾಡಿಗೆ ಮಾತ್ರ ಸೀಮಿತ ಆಗಿಲ್ಲ, ಭಾರತಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ. ಇವರ ಈ ಸೇವೆಯ ಬದುಕಿನ ಕತೆ ಜಗತ್ತಿಗೂ ತಲುಪ್ತು. 1990ರಲ್ಲಿ ಇವರ ಸೇವೆಯನ್ನು ಗುರುತಿಸಿ ಭಾರತದ ಅತ್ಯುತ್ತಮ ಲೈಬ್ರರಿಯನ್ ಅನ್ನೋ ಪ್ರಶಸ್ತಿಯನ್ನು ಕೊಡಲಾಯಿತು. ವಿಶ್ವಸಂಸ್ಥೆ ಕೂಡ ಗುರುತಿಸಿ ಇವರ 30 ವರ್ಷಗಳ ಸೇವೆಯನ್ನು ನೋಡಿ 20ನೇ ಶತಮಾನದ ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿ ಗೌರವಿಸಿದ್ರು. ಅಮೆರಿಕದ ಪ್ರಭಾವಿ ಸಂಸ್ಥೆಯೊಂದು ಇವ್ರನ್ನ ಮ್ಯಾನ್ ಆಫ್ ದಿ ಮಿಲೆನಿಯಂ ಅಂದ್ರೆ ಸಹಸ್ರಮಾನದ ಶ್ರೇಷ್ಠ ವ್ಯಕ್ತಿ ಅಂತ ಘೋಷಿಸಿ ₹30 ಕೋಟಿ ಬೃಹತ್ ಬಹುಮಾನವನ್ನ ಕೂಡ ಕೊಡ್ತೀವ್ರಿಗೆ. ಅದನ್ನಾರು ಇಟ್ಕೊಂಡ್ರ ಐಷಾರಾಮಿ ಬದುಕನ್ನು ಕಟ್ಕೊಂಡ್ರ, ಬಂಗ್ಲೆ, ಕಾರು ಅಂತೇಳಿ. ಈ ಮನುಷ್ಯ ₹30 ಕೋಟಿ ತಗೊಂಡು ಹೋಗಿ ಮಕ್ಕಳ ಎಜುಕೇಷನ್ಗೆ ದಾನ ಮಾಡಿಬಿಟ್ರು. ಅನ್ಬಿಲೀವೇಬಲ್ ಪರ್ಸನಾಲಿಟಿ. ಜಗತ್ತೇ ಬೆರಗಾಗಿ ಹೋಯ್ತು. ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರಿಗೂ ವಿಚಾರ ಮುಟ್ತು. ಅವರು ದಿಗ್ಭ್ರಮೆಗೊಳಗಾದ್ರು ಈ ಮನುಷ್ಯನನ್ನು ನೋಡಬೇಕು ಅಂತೇಳಿ. ಖುದ್ದಾಗಿ ಹೋಗಿ ರಜನಿಕಾಂತ್ ಅವರು ಅಚ್ಚರಿಯಿಂದ ನೋಡಿ ಇವರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರು. ನನ್ನ ತಂದೆ ಸಮಾನ, ನಿಮ್ಮನ್ನು ನಾನು ದತ್ತು ಪಡಿತೀನಿ, ಇನ್ನು ಮುಂದೆ ನನ್ನ ಮನೆಯಲ್ಲೇ ಇರಬೇಕು, ನೀವು ಬೇಸಿಕ್ ಮೂಲಸೌಕರ್ಯಲ್ಲೇ ಬದುಕ್ತಾ ಇದ್ದೀರಾ, ದುಡ್ಡು ತಗೊಳ್ಳೋದು ಬೇಡ, ನಿಮ್ಮನ್ನು ನಾನು ನೋಡ್ಕೋತೀನಿ ಬನ್ನಿ ಅಂತ ಕರೆದ್ರು. ಆದರೆ ಕಲ್ಯಾಣ ಸುಂದರಂ ಅವರು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಈ ಮನವಿಯನ್ನ ವಿನಮ್ರವಾಗಿ ತಿರಸ್ಕರಿಸಿದ್ರು. ನನ್ನ ಬದುಕು ಬಡವರೊಂದಿಗೆ ಇರಬೇಕು, ಐಷಾರಾಮಿ ಜೀವನ ನನಗಲ್ಲ ಅಂಥೇಳಿ. ರಿಟೈರ್ ಆಗಿದ್ರಲ್ಲ ಇವರು. ರಿಟೈರ್ ಆದಮೇಲೆ ಏನು ಮಾಡಿದ್ರು? ಹೋಟೆಲ್ ಸರ್ವರ್ ಆಗಿ ಕೆಲಸ ಮಾಡಿದ್ರು, ಲಾಂಡ್ರಿ ಬಟ್ಟೆ ಒಗೆಯೋರಾಗಿ ಕೆಲಸ ಮಾಡಿದ್ರು. ಒಟ್ಟಲ್ಲಿ ಸಣ್ಣ ಪುಟ್ಟ ಅರ್ನಿಂಗ್ ಮಾಡೋದು, ಬೇಸಿಕ್ ಊಟಕ್ಕೆ ವ್ಯವಸ್ಥೆ, ಅಲ್ಲಿ ಇಲ್ಲಿ ಮಲಗೋದು, ದುಡಿಯೋದು, ಜನಸೇವೆ ಮಾಡೋದು, ಹಂಗೆ ಮಾಡ್ತಾ ಬಂದ್ರು ಇವರು. 1998ರಲ್ಲಿ ಪಾಳಂ ಅನ್ನೋ ಒಂದು ಸಂಸ್ಥೆಯನ್ನ ಕೂಡ ಹುಟ್ಟು ಹಾಕಿದ್ರು. ಇದು ದಾನಿಗಳು ಮತ್ತು ಫಲಾನುಭವಿಗಳ ನಡುವೆ ನೇರವಾಗಿ ಸೇತುವೆಯಾಗಿ ಕೆಲಸ ಮಾಡೋ ಸಂಸ್ಥೆ. ಇದೊಂದು ಹೈಲಿ ಆರ್ಗನೈಸ್ಡ್ ಸಿಸ್ಟಮ್. ಯಾರೋ ಕುರುಡಾಗಿ ದುಡ್ಕೊಡೋದು ಮತ್ತೆ ಯಾರೋದನ್ನ ಪಡೆಯೋದಲ್ಲ. ಇಲ್ಲಿ ಹಣ, ರಕ್ತದಾನ, ಶಿಕ್ಷಣ ಸಾಮಗ್ರಿ, ವೈದ್ಯಕೀಯ ನೆರವು, ಹೀಗೆ ಯಾರಿಗೆ ಏನು ಅಗತ್ಯ ಇದ್ದು ಅದನ್ನು ನಿಖರವಾಗಿ ತಲುಪಿಸುವ ಕೆಲಸವನ್ನ ಪಾಲಂ ಮಾಡ್ತಾ ಇದೆ. ಈ ಸಂಸ್ಥೆ ಮೂಲಕ ಈಗ ಆಲ್ರೆಡಿ ಸಾವಿರಾರು ಬಡ ವಿದ್ಯಾರ್ಥಿಗಳು ಉಚಿತ ಶಿಕ್ಷಣವನ್ನು ಪಡೆದಿದ್ದಾರೆ. ಎಷ್ಟೋ ರೋಗಿಗಳಿಗೆ ಜೀವದಾನ ಸಿಕ್ಕಿದೆ. ಇವರ ಈ ಸಮಾಜಮುಖಿ ಕೆಲಸಗಳಿಗಾಗಿ ಭಾರತ ಸರ್ಕಾರ 2023ರಲ್ಲಿ ಇವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀಯನ್ನು ಕೂಡ ಕೊಟ್ಟಿದೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಮತ್ತೊಂದು ಅತ್ಯುನ್ನತ ತ್ಯಾಗವನ್ನ ಕೂಡ ಈ ಮನುಷ್ಯ ಮಾಡಿದ್ದಾರೆ. ಅದೇನು ಅಂದರೆ ಬದುಕಿದಾಗ ಮಾತ್ರ ಅಲ್ಲ, ತಮ್ಮ ಮರಣದ ನಂತರ ಕೂಡ ತಾವು ಸಮಾಜಕ್ಕೆ ಉಪಯೋಗವಾಗಿರಬೇಕು ಅಂತ ತಮ್ಮ ಇಡೀ ದೇಹ ಹಾಗೂ ಕಣ್ಣುಗಳನ್ನು ಮೆಡಿಕಲ್ ರಿಸರ್ಚ್ಗಾಗಿ ತಿರುನಲ್ವೇಲಿ ಮೆಡಿಕಲ್ ಕಾಲೇಜಿಗೆ ಬರೆದಿಟ್ಟಿದ್ದಾರೆ ಆಲ್ರೆಡಿ. ಇವರ ಜೀವನ ನೋಡಿದ್ರೆ ನಿಜವಾದ ಶ್ರೀಮಂತಿಕೆ ಯಾವುದು ಅನ್ನೋ ಪ್ರಶ್ನೆ ಕೇಳಬೇಕಾಗತ್ತೆ. ಇಂಥ ಮಹಾನ್ ವ್ಯಕ್ತಿಗಳು, ಮಹಾನ್ ಮನಸ್ಸುಗಳು ನಮ್ಮ ದೇಶದಲ್ಲಿ ಹುಟ್ಟಿರೋದು ನಮ್ಮೆಲ್ಲರ ಹೆಮ್ಮೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ನಮ್ಮ ಲೀಡರ್ ಪಾಲಂ ಕಲ್ಯಾಣ ಸುಂದರಂ ಅವರ ಲೈಫ್ ಸ್ಟೋರಿ ಲೀಡರ್ಸ್ ಎಪಿಸೋಡ್ನಲ್ಲಿ. ನಿಮಗೇನು ಅನ್ಸುತ್ತೆ ಅವ್ರ ಬಗ್ಗೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಲೀಡರ್ಸ್ ಎಪಿಸೋಡ್ನಲ್ಲಿ ಇನ್ನೂ ಯಾರ್ಯಾರ ನೋಡೋಕೆ ಬಯಸ್ತೀರಿ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಕೆಲವೊಂದಷ್ಟು ನೀವು ಕಮೆಂಟ್ ಮಾಡಿದ್ರಿ ಹಿಂದೆ, ಅದರಲ್ಲಿ ತುಂಬಾ ಜನದ ನಾವು ಆಲ್ರೆಡಿ ಕವರ್ ಮಾಡಿ ಆಗಿದೆ. ನೀವು ನಮ್ಮ ಲೀಡರ್ಸ್ ಎಪಿಸೋಡ್ನ ಪ್ಲೇ ಲಿಸ್ಟಲ್ಲಿ ಕ್ಲಿಕ್ ಮಾಡೋ ಮೂಲಕ ನೋಡಿದಾಗ ನಿಮಗದು ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗಂತ ತೊಂದರೆ ಇಲ್ಲ, ನಿಮಗೆ ಹೊಳೆದಿರೋ ಐಡಿಯಾಸ್ ಅನ್ನು ನೀವು ನಮಗೆ ನೀಡಬಹುದು. ಹಾಗೆ ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ಕೂಡ ನೀವು ಆಮೇಲೆ ನೋಡೋಕೆ ಶುರು ಮಾಡ್ಬೋದು ಸ್ನೇಹಿತರೆ. ನಾವು ಮೆಂಬರ್ಶಿಪ್ ಕಮ್ಯುನಿಟಿಯಲ್ಲಿ ರೆಗ್ಯುಲರ್ ಆಗಿ ವಿಶೇಷ ವಿಡಿಯೋಸನ್ನು ಪಬ್ಲಿಷ್ ಮಾಡ್ತಾ ಇದ್ದೀವಿ. ಅದು ಮೆಂಬರ್ಸಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಅದು
ಜೀವನವನ್ನು ಇಂಪ್ರೂವ್ ಮಾಡುವಂತಹ, ವ್ಯಾಲ್ಯೂ ಆ್ಯಡ್ ಮಾಡುವಂಥ ಸಾಕಷ್ಟು ನಾವು ವೀಡಿಯೋಸನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ನೀವು ನಮ್ಮ ಚಾನಲ್ನ ಮೆಂಬರ್ಶಿಪ್ ಟ್ಯಾಬ್ಗೆ ಹೋಗಿ ಆಲ್ರೆಡಿ ಪಬ್ಲಿಷ್ ಆಗಿರೋ ವೀಡಿಯೋಸ್ನ ಒಂದ್ಸರಿ ಸ್ಕ್ರೋಲ್ ಮಾಡಿ ನೋಡ್ಬೋದು. ಅದರಲ್ಲಿ ವ್ಯಾಲ್ಯೂ ಇದೆ ಅಂತ ಅನಿಸಿದ್ರೆ ನೀವು ಜಾಯ್ನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು. ಕೇವಲ ಮೆಂಬರ್ ಓನ್ಲಿ ವೀಡಿಯೋಸ್ ಮಾತ್ರ ಅಲ್ಲ, ಹಲವಾರು ಸ್ಪೆಷಲ್ ವೀಡಿಯೋಸ್ ನಾವು ಅರ್ಲಿ ಆಕ್ಸೆಸ್ ಕೂಡ ಮೆಂಬರ್ಸಿಗೆ ಫಸ್ಟ್ ನೀಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದು ಕೂಡ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಮತ್ತೆ ಭೇಟಿ ಆಗ್ತಿರೋಣ. ಒಳ್ಳೆಯದಾಗಲಿ. ನಮಸ್ಕಾರ.